ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ವೀಟ್ ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗ್ಬೋದು ಇದು ಸ್ವೀಟ. ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗುವಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ, ಉರಿ ಕಡಲೆ. ಅದಕ್ಕೆ 1 ಏಲಕ್ಕಿ ಮತ್ತು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಒಂದು ಮಿಕ್ಸಿ ಜಾರಲ್ಲಿ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸಕ್ಕರೆ ಪಾಕ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಕಪ್ ಸಕ್ಕರೆ ಮತ್ತು 1 ಕಪ್ ನೀರು ಹಾಕಿ ಒಂದು ಗಟ್ಟಿಯಾಗಿರುವಂಥ ಪಾಕ ಮಾಡ್ಕೋಬೇಕು. ಗಟ್ಟಿ ಅಂದರೆ ತುಂಬಾ ಗಟ್ಟಿ ಅಲ್ಲ, ಒಂದು ಜಾಮೂನಿಗೆ ನಾವು ಹೇಗೆ ಮಾಡ್ಕೋತೀವಲ್ಲ ಆ ಥರ ಪಾಕ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ. ಎಷ್ಟು ಸಕ್ಕರೆ ಹಾಕ್ತೀವೋ ಅದೇ ಮೆಷರಲ್ಲಿ ನೀರನ್ನು ಹಾಕೋಬೇಕು. ನೀರು ಕ್ವಾಂಟಿಟಿ ಜಾಸ್ತಿ ಆದರೆ ಪಾಕ ಕರೆಕ್ಟಾಗಿ ಆಗಲ್ಲ. ಅದಕ್ಕೋಸ್ಕರ 1 ಕಪ್ ಸಕ್ಕರೆ 1 ಕಪ್ ನೀರು ಹಾಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಒಂದು ಪಾಕ ಮಾಡ್ಕೋತೀನಿ. ಈ ರೆಸಿಪಿ ಏನಿದೆಯಲ್ಲ, ಸ್ವೀಟ್ ಲವರಿಗೆ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ. ಬಾಯಲ್ಲಿಟ್ಟರೆ ಕರಗೋಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ, ಸಕ್ಕರೆ ಫುಲ್ಲು ಮೆಲ್ಟ್ ಆಗ್ತಾ ಬಂದಿದೆ. ಈಗ ಪಾಕ ರೆಡಿ ಆಗುತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಈ ಥರ ಬರಬೇಕು, ಜಾಸ್ತಿ ತಿಕ್ಕಾಗಬಾರ್ದು, ತುಂಬ ತಿನ್ನಾಗೂ ಇರಬಾರ್ದು. ಮತ್ತು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಮತ್ತು 1 ಏಲಕ್ಕಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಒಳ್ಳೆ ಪರಿಮಳ ಬರುತ್ತಲ್ಲ ಅದಕ್ಕೋಸ್ಕರ. ನಂತರ ಈಗ ಮೇನ್ ಸ್ಟೆಪ್ಪೆಲ್ಲ ಮಾಡಾಯಿತು, ಅದಕ್ಕೆ ಬೇಸಿಕ್ ಸ್ಟೆಪ್ಪೆಲ್ಲ. ಈಗ ಹಿಟ್ಟನ್ನು ಕಲಸಿ ಇಟ್ಕೋಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋಬೇಕು. ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಪಾತಿ ಹಿಟ್ಟಿಗೆ ನಾವು ಹೇಗೆ ಡೋ ರೆಡಿ ಮಾಡ್ಕೋತೀವಲ್ಲ ಆ ಥರ ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನೋಡಿ, ಎಣ್ಣೆ ಹಾಕಾಯಿತು. ಈಗ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರು ಹಾಕಿ ಒಂದು ಚಪಾತಿ ಹಿಟ್ಟು ಥರ ಇದನ್ನು ಕೂಡ ಕಲಸಿ ಇಟ್ಕೋತೀನಿ. ಇದನ್ನು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಕೂಡ ಮಾಡ್ಬೋದು. ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಟೇಸ್ಟ್ ಆಗುತ್ತೆ ಅದೇ ಥರ. ಈ ಸ್ನ್ಯಾಕ್ಸನ್ನು ಸಂಜೆ ಟೈಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸಂಜೆ ಟೈಮಲ್ಲಿ ಟೈಮ್ ಪಾಸ್ ಮಾಡ್ಬೋದು, ಚೆನ್ನಾಗಿ ತಿನ್ಬೋದು. ನೋಡಿ, ಹಿಟ್ಟನ್ನು ಕಲಸಾಯಿತು. ಹಿಟ್ಟನ್ನು ತುಂಬ ಹೊತ್ತೇನೂ ಇಟ್ಟಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಇಟ್ಟರೆ ಸಾಕಾಗುತ್ತೆ, ರೆಸ್ಟ್ ಕೊಟ್ಟರೆ. ಈಗ ನೋಡಿ, ಸಣ್ಣ ಬಾಲ್ ತೊಗೊಂಡಿದ್ದೀನಿ. ಅದನ್ನು ಈಗ ನೋಡಿ ಈ ಥರ ರೋಲ್ ಮಾಡ್ಕೋಬೇಕು. ಪೂರಿಗೆ ನಾವು ಹೇಗೆ ಮಾಡ್ಕೋತೀವಲ್ಲ ಅದೇ ಥರ. ಜಾಸ್ತಿ ತೆಳು ಕೂಡ ಮಾಡ್ಕೋಬಾರ್ದು, ತುಂಬ ದಪ್ಪ ಕೂಡ ಮಾಡ್ಕೋಬಾರ್ದು. ನೋಡಿ, ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಯಾವ ಥರ ಎಷ್ಟು ತಿನ್ನಾಗಿರಬೇಕು, ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತೀನಿ. ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿ ತೆಳ್ಳಗೆ ಕೂಡ ನಾವು ಇದನ್ನು ರೋಲ್ ಮಾಡ್ಕೋಬಾರ್ದು, ಯಾಕಂದರೆ ಅದು ಕ್ರಿಸ್ಪಿ ಆಗುತ್ತೆ. ನಮಗೆ ಇಲ್ಲಿ ಕ್ರಿಸ್ಪಿ ಟೆಕ್ಸ್ಚರ್ ಬೇಕಾಗಿಲ್ಲ, ಸ್ವಲ್ಪ ಸ್ಮೂತಾಗಿ ಬರಬೇಕು. ನೋಡಿ, ಎಷ್ಟು ತಿಕ್ಕಾಗಿದ್ದರೆ ಸಾಕಾಗುತ್ತೆ. ತುಂಬ ತಿನ್ ಮಾಡೋಕ್ಕೆ ಹೋದರೆ ಅದು ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗುತ್ತೆ. ಯಾವಾಗಲೂ ಮಕ್ಮಲ್ ಪೂರಿ ಮಾಡ್ತಾರಲ್ಲ ಅದು ಸ್ಮೂತಾಗಿರಬೇಕು. ನೋಡಿ, ಎಲ್ಲ ಮಾಡಿಟ್ಟಿದ್ದೀನಿ ಈ ಥರ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಜಾಸ್ತಿ ಪೂರಿ ಫ್ರೈ ಮಾಡಬೇಕಾದ್ರೆ ನಾವು ಹೈ ಟೆಂಪ್ರೇಚರಲ್ಲಿಟ್ಟು ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡ್ಕೋಬಾರ್ದು. ಇದು ಫ್ಲಫಿ ಆಗಬಾರ್ದು, ಉಪ್ಕೋಬಾರ್ದು. ಇದನ್ನು ನೋಡಿ ಈ ಥರ ಮಾಡಿ ಫ್ರೈ ಮಾಡ್ಕೋಬೇಕು, ಉಬ್ಬಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನೋಡಿಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಉಬ್ಬಿಲ್ಲ ಅನ್ನೋದು. ಈ ಥರ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಕ್ರಿಸ್ಪಿ ಆಗುತ್ತಲ್ಲ. ನಮಗಿಲ್ಲಿ ಕ್ರಿಸ್ಪಿ ಟೆಕ್ಸ್ಚರ್ ಬೇಕಾಗಿಲ್ಲ. ನೋಡಿಲಿ, ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಕಲರ್ ಚೇಂಜ್ ಕೂಡ ಮಾಡಿಲ್ಲ.
ಇದೇ ಥರ ಎಲ್ಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವೆರೈಟಿ ಸ್ನ್ಯಾಕ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದು ರೆಸಿಪಿ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಆವಾಗ ನಮಗೂ ಎನ್ಕರೇಜ್ ಮಾಡಿದಾಗ ಆಗುತ್ತೆ ಮತ್ತೆ ರೆಸಿಪಿ ಅಪ್ಲೋಡ್ ಮಾಡೋಕ್ಕೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಉಬ್ಬಕ್ಕೆ ಬಿಟ್ಟಿಲ್ಲ ನೋಡಿ. ಇದನ್ನು ಮತ್ತೆ ಈ ಥರ ಫ್ರೈ ಮಾಡಿ ಇದೆಲ್ಲನೂ ಫ್ರೈ ಮಾಡಿ ತೆಗೆದು ಇಡ್ತಾಯಿದ್ದೀನಿ. ನೋಡಿ ಎಲ್ಲ ಪೂರಿನ ಈ ಥರ ಫ್ರೈ ಮಾಡಿದ್ದೀನಿ ನೋಡಿ, ಯಾವುದು ಉಬ್ಬಿಲ್ಲ. ಈಗ ನೋಡಿ ಪಾಕ ಮಾಡಿರೋದು ರೆಡಿಯಾಗಿದೆ. ನಂತರ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಇಟ್ಟಿದ್ದೀನಿ. ಈಗ ನೋಡಿ ಏನು ಮಾಡಬೇಕು ಅಂದರೆ, ಈಗ ನಾವೇನು ಪೂರಿನ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ನಾವಿಲ್ಲಿ ಪಾಕ ಏನೋ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ಡಿಪ್ ಮಾಡ್ಕೋಬೇಕು ಒನ್ ಬೈ ಒನ್. ನೋಡಿ ಹೇಗೆ ಪಾಕಗೆ ಕಂಪ್ಲೀಟಾಗಿ ಡಿಪ್ ಮಾಡಿದ್ದೀನಿ ಅಂತ. ಎಕ್ಸೆಸ್ ಪಾಕನ ನೋಡಿ ಈ ಥರ ಮಾಡಿ ತೆಗಿಬೇಕು. ಸ್ವಲ್ಪ ಕರೆಕ್ಟಾಗಿ ಹಿಡಿದಿಲ್ಲ, ಈಗ ಸರಿ ಆಯಿತು ನೋಡಿ. ಈ ಥರ ಪಾಕನ ಎಕ್ಸೆಸ್ ಪಾಕನ ತೆಗಿಬೇಕು. ತೆಗೆದು ಇನ್ನೊಂದು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಕಡಲೆನ ಪುಡಿ ಮಾಡಿ ಇಟ್ಟಿದ್ದೆ ಅಲ್ಲ, ಅದನ್ನು ಒಂದು ಸ್ಪೂನಲ್ಲಿ ತೆಗೆದು ಇದರ ಮಿಡ್ಲಲ್ಲಿ ಒಂದು ಪೋರ್ಷನ್ ಹಾಕಬೇಕು ಈ ಥರ. ಇಲ್ಲಿ ಸ್ಟಫಿಂಗಿಗೆ ಬೇರೆ ಕೂಡ ಮಾಡ್ಬೋದು, ಬೇರೆ ಸ್ಟಫಿಂಗ್ ಕೂಡ ಮಾಡ್ಬೋದು. ಹೆಸರುಬೇಳೆ ಸ್ಟಫಿಂಗ್ ಕೂಡ ಮಾಡ್ಬೋದು. ಅದನ್ನು ಫ್ರೈ ಮಾಡಿ ಇದೇ ಥರ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕ್ಬೋದು, ಅದು ಟೇಸ್ಟ್ ಆಗುತ್ತೆ. ಮತ್ತು ಲಾಡು ಬರುತ್ತಲ್ಲ, ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕೋತಾರೆ ನೋಡಿ. ಈ ಥರ ಪೌಡ್ರ್ ಮಾಡಿ ಹಾಕಿ ನಂತರ ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ಕೊಬ್ಬರಿ ತುರಿನ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ತಿನ್ನೋಕ್ಕೂ ಅದಕ್ಕಿಂತ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಇದೇ ಥರ ಎಲ್ಲ ಮಾಡಿ ಇಟ್ಕೋಬೇಕು ನೋಡಿ. ಇದೇ ಥರ ಡಿಪ್ ಮಾಡಿ ಸಕ್ಕರೆ ಪಾಕಕ್ಕೆ ಒನ್ ಬೈ ಒನ್ ಮೆಲ್ಲಿಗೆ ಡಿಪ್ ಮಾಡ್ಕೋಬೇಕು ನೋಡಿ. ಇದನ್ನು ದೊಡ್ಡ ಸೈಜಲ್ಲಿ ಕೂಡ ಮಾಡ್ಬೋದು, ನಾನಿಲ್ಲಿ ಸ್ಮಾಲ್ ಸೈಜಲ್ಲಿ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತಲ್ಲ ನೋಡೋಕ್ಕೆ, ಅದಕ್ಕಾಗಿ ಈ ಥರ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಪ್ ಮಾಡಿ ಎಕ್ಸೆಸ್ ಪಾಕನ ತೆಗಿತಾ ಇದ್ದೀನಿ. ನಂತರ ಇನ್ನೊಂದು ಪ್ಲೇಟಲ್ಲಿಟ್ಟು ಅದಕ್ಕೆ ನಾವೇನು ಕಡಲೆ ಪೌಡರ್ ಮಾಡಿದ್ದೀವಲ್ಲ ಅದನ್ನು ಇಡಬೇಕು. ಇದೊಂದು ಸಿಂಪಲ್ ಆಗಿರೋಂಥ ಈಸಿಯಾಗಿರೋಂಥ ರೆಸಿಪಿ, ಟೇಸ್ಟಿಯಾಗಿರೋಂಥ ರೆಸಿಪಿ. ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬಾ ಈಸಿಯಾಗಿರುತ್ತಲ್ಲ. ಈಗ ಹೊಸದಾಗಿ ಫುಡ್ ಮಾಡೋದು ಹೇಗೆ ಅಂತ ಕಲಿತಾ ಇರ್ತಾರಲ್ಲ, ಅಂಥವ್ರು ಕೂಡ ಮಾಡ್ಬೋದು, ಏನೂ ಕಷ್ಟ ಆಗಲ್ಲ ನೋಡಿ. ಇದೇ ಥರ ಸಿಂಪಲ್ ಆಗಿರೋಂಥ ರೆಸಿಪಿನೇ ನಾನು ಅಪ್ಲೋಡ್ ಮಾಡಿರೋದು, ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ನೋಡಿ. ಎಲ್ಲನೂ ಮಾಡಿಟ್ಟಿದ್ದೀನಿ ನೋಡಿ. ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ ನೋಡಿ. ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಜ್ಯೂಸಿಯಾಗಿದೆ ಅಂತ ನೋಡಿ. ನೋಡಿ ವಾವ್, ತುಂಬಾ ಚೆನ್ನಾಗಿರೋಂಥ ರೆಸಿಪಿ.